ನಿಜಕ್ಕೂ ಹಾಗಾದರೆ ಸಿ ಟಿ ರವಿ ಅಶ್ಲೀಲ ಪದಗಳನ್ನೇನು ಬಳಸಿದರು ಅನ್ನುವಂಥ ಆರೋಪ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳಿದೆಯಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದರ ವಿಡಿಯೋ ಎಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅಂತ. ಆದರೆ ಇದಕ್ಕೊಂದು ಸ್ಫೋಟಕ ತಿರುವನ್ನು ಕೊಟ್ಟಿದ್ದಾರೆ ಸಭಾಪತಿ. ಸಿ ಟಿ ರವಿ ಬಳಸಿದಂಥ ಪದ ರೆಕಾರ್ಡ್ ಆಗಿಲ್ಲ, ಮುಗಿದೋಯ್ತಲ್ಲಿ ಕತೆ. 4 ಕಾಂಗ್ರೆಸ್ MLCಗಳು ಸಾಕ್ಷಿ ಹೇಳಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೆಕಾರ್ಡ್ ಆಗಿಲ್ಲ. ಸಿ ಟಿ ರವಿ ಬಳಸಿದಂಥ ಪದ ಅನ್ನುವಂಥದ್ದು ಅದು ರೆಕಾರ್ಡ್ ಆಗಿಲ್ಲ. ಇಬ್ಬರೂ ದೂರು ಕೊಟ್ಟರು, ಇಬ್ಬರನ್ನೂ ಕರೆದಿದ್ವಿ, ಇಬ್ಬರ ಜೊತೆ ಮಾತಾಡಿದ್ವಿ. ಸಂಜೆ 6 ಗಂಟೆ ಸುಮಾರು ರವಿಯನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈಗ ಸಭಾಪತಿ ಹೊರಟ್ಟಿಯವರು ಇದಕ್ಕೆ ಸಂಬಂಧಪಟ್ಟಂಗೊಂದು ಬೇರೆ ತಿರುವನ್ನು ಕೊಟ್ಟರು. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರೇನು ವಿವಾದಾತ್ಮಕ ಪದ ಬಳಸಿದಿರಲ್ಲ, ಆ ಕೆಟ್ಟ ಪದ ಬಳಕೆ ಆಯಿತು ಅನ್ನುವಂಥದ್ದೇನಿದೆಯಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ. 4 ಜನ ಕಾಂಗ್ರೆಸ್ MLCಗಳು ಸಾಕ್ಷಿ ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ. ಆದರೆ ಅದು ರೆಕಾರ್ಡ್ ಆಗಿಲ್ಲ, ಅದು. ಅವರು ಕಂಪ್ಲೇಂಟ್ ಕೊಟ್ಟರು, ಇವರು ಕಂಪ್ಲೇಂಟ್ ಕೊಟ್ಟರು, ಇಬ್ಬರನ್ನೂ ಕರೆಸಿದ್ವಿ, ಇಬ್ಬರನ್ನೂ ಮಾತಾಡಿದ್ವಿ, ಪ್ರಶ್ನೆ ಬೇರೆ. ಅದಾದಮೇಲೆ ಪೊಲೀಸರು ಅರೆಸ್ಟ್ ಮಾಡಿದರು. ಆದರೆ ಸಿ ಟಿ ರವಿ ಬಳಸಿದಂಥ ಪದ, ಆ ಪದಪ್ರಯೋಗ, ಯಾವ ಪದಪ್ರಯೋಗ ಮಾಡಿದ್ರಲ್ಲ ಆ ಪದಪ್ರಯೋಗದ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಸಿ ಟಿ ರವಿ ಪದ ಬಳಕೆ ಆಗಿರುವಂಥದ್ರ ಬಗ್ಗೆ ರೆಕಾರ್ಡ್ ಇಲ್ಲ. ಆ ಪದ ರೆಕಾರ್ಡ್ ಆಗಿಲ್ಲ. ಬನ್ನಿ, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ಹೊರಟವ್ರು ಏನು ಹೇಳ್ತಾರೆ ನೋಡೋಣ. ರಾಹುಲ್ ಗಾಂಧಿ ಬಂತು ಏನೋ ಹೇಳಿದ್ರು ಅವರು, ನೀವು ಕೊಲೆಗಡಕದಿ, ನೀನು ಹಂಗೆ 3 ಕೊಲೆ ಮಾಡಿ ಅಂತ ಹೇಳಿ ಅಂತ ಅವ್ನು ಕಂಪ್ಲೇಂಟ್ ಇದೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಇವನು ಏನಂದ್ರೆ ಪ್ರಸ್ಟೇಟ್ ಆಗಿರಿ ಅಂತ ಹೇಳಿ, ನಾ ಪ್ರಾಸ್ಟ್ಯೂಟ್ ಅಂದಿಲ್ಲ ಅಂತ ಅವರು, ಪ್ರಾಸ್ಟ್ಯೂಟ್ ಅಂದಾನಂತ ಅವರು. ಮತ್ತು ಒಬ್ಬಕ್ಕೆ ಹೆಣ್ಮಗಳು ತನಗವರು ತಾಯಿ ಕಳ್ಕೊತಾಳ ಅನ್ನೋ ಅಂತ ನಿರ್ಧಾರ ಮೇಲೆ ನಾವು ಈ ನಿರ್ಧಾರಕ್ಕೆ ಬಂದ್ವಿ. 4 ಮಂದಿ ಸಾಕ್ಷಿ ಹೇಳ್ಯಾರ, 4 ಜನ ಸಾಕ್ಷಿ ಹೇಳ್ಯಾರ. ಯತೀಂದ್ರ, ಆಮೇಲೆ ಬಲ್ಕಿಸ್ಬಾನು, ಉಮಾಶ್ರೀ, ಆಮೇಲೆ ಎಮ್ ನಾಗರಾಜ್, 4 ಮಂದಿ ನಾವು ಕೇಳಿವಂತ ಹೇಳಿದ್ದಾರೆ. ಕೇಳಿವಂತ ಹೇಳಿದ್ರೆ ನಾವು ಅದಕ್ಕೆ ನಾವು ಕೋರ್ಟ್ ತೀರ್ಮಾನ ನಮಗೆ ಮಾಡೋಕ್ಕಾಗಲ್ಲ. ಹೇಳಿನಲ್ಲ, ಈ ಘಟನೆ ನೋಡಿ ನಮ್ಗೆ ಬೇಸರ ಆಗಿದೆ. ನಮಗೆ ಆ ಸ್ಥಾನದಲ್ಲಿ ಕೂತ್ಕೊಂಡು ನನಗಿಂತ ನೋಡೋದು ಬಂತಲ್ಲಪ್ಪ, ಅದು ಮಾನಸಿಕ ನೆಮ್ಮದಿ ಕಳ್ಕೊಂಡಿನಿ. ಇಂಥದ್ದು ಆಗಬಾರ್ದು ಅನ್ನುವಂಥದ್ದು ನನ್ನ ಮನೆ ಇಷ್ಟಪಡ್ತೀವಿ. ಎಸ್, ಇದು ನೋಡಿ, ಇದು ಸಭಾಪತಿಗಳು ಹೇಳಿದಂಥ ಮಾತು. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿ ಟಿ ರವಿ ಬಳಸಿದಂಥ ಪದ ಅದು ರೆಕಾರ್ಡ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಇವ್ರು ಕಂಪ್ಲೇಂಟ್ ಕೊಟ್ಟರು, ಅವ್ರು ಕಂಪ್ಲೇಂಟ್ ಕೊಟ್ಟರು, ಇಬ್ಬರನ್ನೂ ಕರೆದ್ಬಿಟ್ಟು ಮಾತಾಡಿದ್ವಿ. ಅದಾದಮೇಲೆ ಕೇಸ್ ದಾಖಲಾಯಿತು. ಸಿ ಟಿ ರವಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.